ಬಹಳಷ್ಟು ಕುತೂಹಲ ಕೆರಳಿಸಿದಂತಹ ಬಿಜೆಪಿಯ ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ಆಗಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ರಘು ಕೌಟಿಲ್ಯ ಅವರು ಇದ್ದಾರೆ. ಅವ್ರ ಜೊತೆಗೆ ಸಂಪೂರ್ಣವಾದಂಥ ವರದಿಗಳನ್ನ ಪಡೆಯುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನಿನ್ನೆ ಮಧ್ಯರಾತ್ರಿ ತಮ್ಮ ಹೆಸರು ಕೂಡ ಘೋಷಣೆ ಆಗಿರುವಂಥದ್ದು. ತಾವು ನಿರೀಕ್ಷೆ ಮಾಡಿದ್ರಾ ತಮ್ಮ ಹೆಸರು ಇರುತ್ತೆ ಅಂತ? ಖಂಡಿತ ಒಬ್ಬ ಕಾರ್ಯಕರ್ತನಾಗಿ ನನ್ನನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಮತ್ತು ಯಾತಕ್ಕೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ರೀತಿ ಹಿಂದುಳಿದವ್ರ ಬಗ್ಗೆ ಬೊಗಳೆ ಹೇಳುವಂಥ ಪಾರ್ಟಿ ಅಲ್ಲ. ನಿಜವಾದಂಥ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತ ದಿಕ್ಕಿನಲ್ಲಿ ಯಾವ ಸಮುದಾಯಗಳಿಗೆ ವಿಧಾನಸೌಧದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ವೋ ಅಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋಂಥ ನಿಟ್ಟಿನಲ್ಲಿ ಒಂದು ಪರಂಪರೆನೇ ಇದೆ ಭಾರತೀಯ ಜನತಾ ಪಾರ್ಟಿದು. ಅದಿಂದ ಶಂಕರಪ್ಪನವರಾಗ್ಬೋದು, ನಮ್ಮ ಲಕ್ಷ್ಮೀನಾರಾಯಣವರಾಗಿದ್ದರು, ಈ ರೀತಿ ಅನೇಕರು, ಈಗ ನೇಕಾರ ಸಮುದಾಯದ ನಾರಾಯಣವ್ರ ರಾಜ್ಯಸಭಾ ಆಗೋದು, ಮತ್ತು ನಮ್ಮ ಅಶೋಕ್ ಗಸ್ತಿಯವರಾಗಿದ್ದರು. ಈ ರೀತಿ ಯಾವ ಸಮುದಾಯಗಳು ಚುನಾವಣೆಯಿಂದ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಮುದಾಯಗಳಿಗೆ ಪರಿಷತ್ತು ಮತ್ತು ರಾಜ್ಯಸಭೆಯಲ್ಲಿ ಅವಕಾಶ ಮಾಡಿಕೊಡುವ ಮೂಲಕ ಅಣ್ಣ ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪದ ಸಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವದ ಸುಂದರತೆ, ಇಷ್ಟನ್ನು ಒಟ್ಟಾಗಿ ಕೂಡಿಸಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡ್ತಕ್ಕಂಥ ಒಂದು ಬದ್ಧತೆ ಭಾರತೀಯ ಜನತಾ ಪಾರ್ಟಿ. ಒಂದಷ್ಟು ಆಕಾಂಕ್ಷಿಗಳು ಕೇಳ್ಪಟ್ಟಿದ್ವಿ, ಸಾಕಷ್ಟು ಜನ ಆಕಾಂಕ್ಷಿಗಳ ಹೆಸರು ಕೇಳ್ಬಂದಿತ್ತು. ರಘು ಕೌಟಿಲ್ಯ ಅವರೇ ಯಾಕೆ ಬೇಕಿತ್ತು ಹೈಕಮಾಂಡ್ಗೆ ಅಂತ? ಒಂದು ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ನಾನು ಪಕ್ಷ ಸಂಘಟನೆಯನ್ನು, ಹಿಂದುಳಿದ ಸಮುದಾಯಗಳ ಸಂಘಟನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇಂಥ ಸಮುದಾಯಗಳು, ಯಾಕೆಂದರೆ 200 ಸಮುದಾಯಗಳು ಬರ್ತವೆ ಹಿಂದುಳಿದ ಸಮುದಾಯಗಳಲ್ಲಿ. ಈ ಸಮುದಾಯಗಳನ್ನು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನದೇ ಆದ ಯೋಜನೆ ಮತ್ತು ನನ್ನನ್ನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಹಲವಾರು ಅಳತೆಗೋಲಿರ್ಬೋದು ಮತ್ತು ನನ್ನಷ್ಟೇ ಸಾಮರ್ಥ್ಯ ಇರೋರು ಕೂಡ ನನ್ನ ಜೊತೆಯಲ್ಲಿ ಇದ್ದಂಥವ್ರು ಇದ್ದರು. ಸೊ ಆದ್ದರಿಂದ ಹೈಕಮಾಂಡ್ ಮತ್ತು ವರಿಷ್ಠರು, ರಾಜ್ಯ ಕೋರ್ ಕಮಿಟಿ ಏನೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಪ್ರಾಂತವಾರು ಮತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಇದು ಆಗಿರ್ತದೆ ಅಂತಕ್ಕಂಥ ನನ್ನ ಒಂದು ವಿಚಾರ ಚರ್ಚೆ ಮಾಡಲೇಬೇಕಾಗುತ್ತೆ. ನೀವು ಆಲ್ರೆಡಿ ಪರಿಷತ್ಗೆ ಭಾಗವಹಿಸಿ ಮಾಜಿ MLC ಆಗಿರುವಂಥವ್ರು. ನಿಮ್ಮ OBC ಸಮುದಾಯದಲ್ಲಿ ಬೇರೆ ಯಾರು ಇರಲಿಲ್ವಾ? ಯಾಕಂತಂದರೆ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ಆ ಸಮುದಾಯದಲ್ಲಿ ಯಾರು ಸಿಗಲಿಲ್ವಾ? ಆ ಅಸಮಾಧಾನ ಆದರೆ ಏನು ಮಾಡ್ತೀರಾ ಈಗ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಸಮಾಧಾನ ಅನ್ನುವ ಕಾಲಮ್ಮೇ ಇಲ್ಲ. ಎಲ್ಲವೂ ಸಮಾಧಾನ, ಸಮಚಿತ್ತ ಮತ್ತು ಸಮಭಾವ, ಸಮಾನತೆ. ನಾನು ಮಾಜಿ MLC ಅಲ್ಲ, 2 ಬಾರಿ ಪರಿಷತ್ತಿಗೆ ನಿಂತು ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋಲನ್ನು ಉಂಡವನು. ಭಾಳ ವಿರೋಚಿತ ಹೋರಾಟವನ್ನು ಮಾಡಿದೆ. ಆದ್ದರಿಂದ ನನ್ನಂಥವನಿಗೆ ಅವಕಾಶ ಕೊಡೋದ್ರಿಂದ ಸಂಘಟನೆಗೆ ಹೆಚ್ಚು ಬಲ ಬರ್ಬೋದು, ಒಂದಷ್ಟು ಶಕ್ತಿ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ವರಿಷ್ಠರು ಇಟ್ಕೊಂಡಿರ್ಬೋದು. ಅವರ ನಿರೀಕ್ಷೆ ಹುಸಿ ಮಾಡದ ರೀತಿಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಜೊತೆಯಲ್ಲೇ ಇದಕ್ಕೆ ಆಕಾಂಕ್ಷಿಗಳಾಗಿದ್ದವರು ಕೂಡ ಪಕ್ಷದ ಆಸ್ತಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕಾರ್ಯಕರ್ತರು ಅಧಿಕಾರದ ಸುತ್ತ ಗಿರಿಕೆ ಹೊಡೆಯುವವರಲ್ಲ. ಸೈದ್ಧಾಂತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳಡಿಯಲ್ಲಿ ಪಕ್ಷ ಸೇವೆ, ರಾಷ್ಟ್ರ ಸೇವೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮರ್ಪಣಾ ಮಾನವದಿಂದ ಒಂದು ಇರ್ತಕ್ಕಂಥ ಒಂದು ತಪಸ್ವಿ ಕಾರ್ಯಕರ್ತ ಇರ್ತಕ್ಕಂಥ ಪಕ್ಷ. ಅಧಿಕಾರಕ್ಕಾಗಿ ಇಲ್ಲಿ ರಾಜಕಾರಣ ಮಾಡೋ ಕಾರ್ಯಕರ್ತರು ಬಹಳ ವಿರಳ. ಒಂದು ವಿಚಾರ ಈಗ ಚರ್ಚೆ ಆಗ್ತಿರುವಂಥದ್ದು, ಲಿಂಗರಾಜ್ ಪಾಟೀಲ್ ಅವರು ಪ್ರಹ್ಲಾದ್ ಜೋಶಿ ಅವರ ಒಂದು ಸಪೋರ್ಟಿಂದ, ಅವರ ಬೆಂಬಲದಿಂದ ಸಿಕ್ಕಿದೆ. ಹಾಗೆ ತಮ್ಮ ಹೆಸರು ವಿಜೇಂದ್ರ ಅವರ ಒಂದು ಸಪೋರ್ಟಿಂದ ಬಂದಿದೆ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಿರುವಂಥದ್ದು ಪಾರ್ಟಿ ವಲಯದಲ್ಲಿ. ಇದಕ್ಕೇನು ಹೇಳ್ತೀರಾ? ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಸಾಮೂಹಿಕವಾಗಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ರಾಷ್ಟ್ರೀಯ ಸಂಸದೀಯ ಮಂಡಳಿ ಕೂಡ ಇದನ್ನು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಇದು ವ್ಯಕ್ತಿಗತ ಪ್ರಶ್ನೆ ಬರೋದಿಲ್ಲ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ನಾನು ಒಬ್ಬ OBC ಮೋರ್ಚಾದ ಅಧ್ಯಕ್ಷ. ನಾನು ಒಬ್ಬ ಕಾರ್ಯಕರ್ತನಾಗಿ ವಿಜೇಂದ್ರ ಅವರಿಗೆ ಎಲ್ಲ ಕಾರ್ಯಕರ್ತರು ಆಪ್ತಾರೆ. ಹಾಗೆ ವಿಜೇಂದ್ರ ಅವರಿಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದೇ. ಇಂಥ ಒಂದು ಭಾವನೆ ಇರ್ತದೆ ಹೊರತು ಇದು ಕೇವಲ ಕಪೋಲ ಕಲ್ಪಿತ ಅಂತ ಹೇಳಿ ಬಯಸ್ತೀನಿ. ಸೊ ತಮಗೇನಾದ್ರು ಕೂಡ ರೆಡಿಯಾಗಿರಿ ಅಥವಾ ನಿಮ್ಮ ಹೆಸರು ಬರ್ಬೋದು ಅಂಥದ್ದೇನಾದ್ರು ಕೂಡ ತಮಗೆ ನಿರೀಕ್ಷೆ ಹುಟ್ಟಿತ್ತ? ಅಥವಾ ನಿನ್ನೆ ಏನಾದರೂ ಕೂಡ ಫೋನ್ಗಿನ್ ಮಾಡಿದ್ರೆ ಹೈಕಮಾಂಡ್ ನಾಯಕರು, ಈ ಥರದ ಸಂದರ್ಭ ಏನೋ ಬಂದಿದೆ? ನಾವೊಬ್ಬ ಆಕಾಂಕ್ಷಿ ಅಂತ ವ್ಯಕ್ತ ಮಾಡಿರೋದ್ರಿಂದ ನಾನು ಯಾವಾಗಲೂ ರೆಡಿಯಾಗಿರಬೇಕು, ರೆಡಿಯಾಗಿದ್ದೆ. ಹಳೆ ಮೈಸೂರು ಭಾಗದಲ್ಲಿ ಈಗ OBCಯ ಮತದಾನಗಳ ಸೆಳೆಯೋದು ಬಹಳ ಪ್ರಾಮುಖ್ಯತೆ ಇರುವಂಥದ್ದು. ಇದನ್ನು ತಾವು ಹೇಗೆ ಸವಾಲಾಗಿ ಸ್ವೀಕರಿಸ್ತೀರಾ? ಯಾಕಂತಂದರೆ ಒಂದು ವಿಚಾರ ಏನು ಅಂತಂದರೆ, ಪರಿಷತ್ಗೆ ಆಯ್ಕೆ ಆಗಲಿ, ರಾಜ್ಯಸಭೆಗೆ ಆಯ್ಕೆ ಆಗಲಿ, ಆ ಕ್ಯಾಂಡಿಡೇಟು ಉಳಿದಂಥ ನಾಯಕರನ್ನು ಗೆಲ್ಲಿಸ್ಕೊ ಬರಬೇಕು ವಿಧಾನಸಭೆಯಲ್ಲಿ. ತಾವು ಎಷ್ಟು ಕ್ಷೇತ್ರವನ್ನು ಗೆಲ್ಲಿಸುವಂಥ ಸಾಮರ್ಥ್ಯ ಇರ್ತೀರಾ? ಆ ಸಮುದಾಯದ
ವಿಚಾರಕ್ಕೆ ಬಂದಾಗ, ಈಗ ನಿಮ್ಮ OBC ಸಮುದಾಯದ ವಿಚಾರಕ್ಕೆ ಬಂದಾಗ? ಹಳೇ ಮೈಸೂರು ಅಂತಲೇ ಏನಿಲ್ಲ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ನಾನು ಹಳೆ ಮೈಸೂರು ಅಂತ ಹೇಳೋದಕ್ಕೆಲ್ಲ ನಾಲ್ವಡಿ ಮೈಸೂರು ಅಂತ ನಾನು ಹೇಳೋನು. ನಾಲ್ವಡಿ ಮೈಸೂರು ಈ ಎಲ್ಲ ಭಾಗವನ್ನು ನಾವು ಪಕ್ಷದ ತೆಕ್ಕೆಗೆ ವಿಶೇಷವಾಗಿ ನನ್ನ ಜವಾಬ್ದಾರಿ ಹಿಂದುಳಿದ ಸಮುದಾಯಗಳನ್ನು, ಅತಿ ಹಿಂದುಳಿದ ಸಮುದಾಯಗಳನ್ನು, ವೃತ್ತಿ ಆಧಾರಿತ ಸಮುದಾಯಗಳನ್ನು, ಕಸುಬು ಆಧಾರಿತ ಸಮುದಾಯಗಳನ್ನು, ಕಾಯಕವನ್ನೇ ನಂಬಿ ಬದುಕು ಮಾಡ್ತಾ ಇರೋಂಥ ಸಮುದಾಯಗಳ ಕಲ್ಯಾಣ ಕಾರ್ಯಕ್ಕೆ ಒಂದು ಬಿಡುಗಾಸನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಅನೇಕ ಯೋಜನೆಗಳು, ಮುದ್ರಾ ಯೋಜನೆ ಇರ್ಬೋದು, ಮೇಕ್ ಇನ್ ಇಂಡಿಯಾ ಆಗ್ಬೋದು, ಕೌಶಲ್ಯ ಭಾರತ ಆಗ್ಬೋದು, ಅಥವಾ ವಿಶ್ವಕರ್ಮ ಯೋಜನೆ ಆಗ್ಬೋದು, ಇಂಥ ಅನೇಕ ಯೋಜನೆಗಳೆಲ್ಲವೂ ಅಣ್ಣ ಬಸವಣ್ಣನವರ ಕಲ್ಪನೆಯ ಕಾಯಕ ಸಮುದಾಯಗಳನ್ನು ಆಧರಿಸಿದ ದೇಶೀಯ ಉತ್ಪನ್ನಗಳನ್ನು ಉತ್ತೇಜಿಸುವಂತಹ ಒಂದು ಯೋಜನೆಗಳಾಗಿರುವುದರಿಂದ ಆ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ, ವಿಕಸಿತ ಭಾರತ ಕಟ್ಟುವಂಥ ರೂವಾರಿಗಳನ್ನಾಗಿಸಿ ಅವರನ್ನೆಲ್ಲ ಪಕ್ಷದ ತೆಕ್ಕೆಗೆ ತರ್ತೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ. ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಡೆ ಇಳಿದಾಗ ಹಳೆ ಮೈಸೂರು ಭಾಗಕ್ಕೆ BJPಗೆ ಏನಾದರೂ ಕೂಡ ಲಾಭ ನಷ್ಟಗಳ ಲೆಕ್ಕಾಚಾರ ಇದೆಯಾ? ಜೊತೆಗೆ JDS ವಿಚಾರಕ್ಕೂ ಕೇಳಬಂದು, ಅಂದರೆ ಇಬ್ಬರು ಕೂಡ BJP ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದಾರೆ. JDS ಒಂದು ಕ್ಷೇತ್ರನೂ ಕೂಡ ಕೊಟ್ಟಿದ್ದಾರೆ, ಅಂದರೆ ಒಂದು ಅಭ್ಯರ್ಥಿ ಕೂಡ ಆಯ್ಕೆ ಆಗದಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರ ಇಲ್ಲದಿರುವಿಕೆ ಯಾವುದೂ ನಮಗೆ ಪರಿಣಾಮ ಬೀರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಜೊತೆ ಎಲ್ಲ ವರ್ಗಗಳ ಜೊತೆಯಲ್ಲಿದ್ದಾರೆ. ಈಗ 3 ಕ್ಷೇತ್ರ, ಅಂದರೆ 3 ಅಭ್ಯರ್ಥಿಗಳನ್ನ BJP ಅವರನ್ನೇ ಆಯ್ಕೆ ಮಾಡಿದರೆ JDSಗೆ ಅವಕಾಶ ಇಲ್ಲ. ಈಗ ಯಾವುದು ನಮ್ಮದ? ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲುವುದಕ್ಕೆ ಅವಕಾಶ ಇತ್ತು. ಇದು ಸಾರ್ವತ್ರಿಕ ಚುನಾವಣೆಯಲ್ಲ. ಆದ್ದರಿಂದ ಸಹಜವಾಗಿ ವರಿಷ್ಠರು ಈ ನಿಟ್ಟಲ್ಲಿ ತೀರ್ಮಾನ ಮಾಡಿದ್ದಾರೆ. ಥ್ಯಾಂಕ್ ಯು. ಇವಿಷ್ಟು ಪರಿಷತ್ ಅಭ್ಯರ್ಥಿ ಆಗಿರುವಂತಹ ರಘು ಕೌಟಿಲ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.